ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್‌ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನೋಡಿ ನಮಗಿನ್ನೇನು ಈಗ ಅಂಗಾರಕ ಸಂಕಷ್ಟ ಚತುರ್ಥಿ ಬಂದೇ ಬಿಡ್ತು. ಇನ್ನು 2 ದಿವಸ ಇರುವಂಥದ್ದು. ಹಾಗಾಗಿ ಗಣೇಶನಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಾವು ಪರಿಹಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲಿ ಕೆಲವೊಂದು ನಾವು ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳಬಹುದು. ಅಂದರೆ ಯಾವ ರೀತಿ ಅಂತಂದರೆ ನೋಡಿ, ಗಣೇಶ ಅಂದರೆ ನಿಮಗೆ ಗೊತ್ತಿರುವಂಥದ್ದೇ. ನಾವು ಯಾವುದೇ ಒಂದು ದೇವರ ಪೂಜೆ ಮಾಡಲಿ, ಯಾವುದೇ ಒಂದು ವ್ರತ ಮಾಡಲಿ, ಒಂದು ಗೃಹ ಪ್ರವೇಶ ಮಾಡಿದ್ರೂ ಕೂಡ ನಾವು ಮೊದಲು ಗಣೇಶನನ್ನು ನೆನಪು ಮಾಡ್ಕೊಳ್ಳೋಂಥದ್ದು, ಗಣೇಶನ ಪೂಜೆಗೆ ನಾವು ಪ್ರಾಮುಖ್ಯತೆ ಕೊಡ್ತೇವೆ. ಹಾಗಾಗಿ ಗಣೇಶ ಇಲ್ಲದೇ ನಮಗೆ ಯಾವುದೇ ಪೂಜೆ ಕೂಡ ನಮಗೆ ಮುಕ್ತಾಯ ಆಗೋದೇ ಇಲ್ಲ. ಗಣೇಶ ವಿಘ್ನ ನಿವಾರಕ. ಹಾಗಾಗಿ ನಾವು ಗಣೇಶನಿಗೆ ಪೂಜೆ, ಅದರಲ್ಲೂ ವಿಶೇಷವಾಗಿ ನಾವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿ ಒಂದು ಬದಲಾವಣೆ ಮಾಡ್ಕೋಬೋದು. ಅದು ಯಾವ ರೀತಿ ಅಂತಂದರೆ ನೋಡಿ, ಈಗ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸವೇ ಆಗಿರ್ಬೋದು, ಅಥವಾ ನೀವೇನಾದರೂ ಒಂದು ಜಾಬ್ ಸರ್ಚ್ ಮಾಡ್ತಾ ಇರ್ತೀರಿ, ಸರಿಯಾದ ಒಂದು ಸ್ಥಳಗಳು ನಿಮಗೆ ಸಿಗ್ತಾ ಇರೋದಿಲ್ಲ, ಅಥವಾ ನೀವು ಅಂದ್ಕೊಂಡಿರೋ ರೀತಿಯಲ್ಲಿ ನಿಮಗೆ ಸ್ಯಾಲ್ರಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರ, ಅದು ಕೂಡ ಆಗ್ತಾ ಇರೋದಿಲ್ಲ. ಸೊ ಹಾಗಿದ್ದಾಗ ನೀವೇನು ಮಾಡ್ಬೋದು ಅಂದರೆ, ಈ ಮಂಗಳವಾರದಿಂದ ನೀವು ಪ್ರಾರಂಭ ಮಾಡಿ, ಅಥವಾ ಒಂದು ಪಕ್ಷದಲ್ಲಿ ನಿಮಗೆ ಮಂಗಳವಾರ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು, ಮತ್ತೊಂದು ಕಾರಣಕ್ಕೆ ಬುಧವಾರದಿಂದನೇ ಪ್ರಾರಂಭ ಮಾಡಿ, ತೊಂದರೆ ಇಲ್ಲ. ಮಾಡಿದ್ದು ಅಲ್ಲಿಂದ ಒಂದು 5 ವಾರ ಅಂತ ಸಂಕಲ್ಪ ಮಾಡ್ಕೊಳ್ಳಿ. ಅಂದರೆ ಅಂಗಾರಕ ಸಂಕಷ್ಟ ಚತುರ್ಥಿ ದಿವಸ ಸಂಕಲ್ಪ ಮಾಡ್ಕೊಳ್ಳಿ. ನಂತರದ ದಿವಸದಲ್ಲಿ ಬೇಕಾದ್ರೆ ನೀವು ಪ್ರಾರಂಭ ಮಾಡಬಹುದು. ಯಾವ ರೀತಿ ಅಂತಂದರೆ, ಪ್ರತಿ ಬುಧವಾರ ನೀವು 2 ಅಚ್ಚು ಬೆಲ್ಲ ತೆಗೆದುಕೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಮಟ್ಟಿಗೆ ಅಕ್ಕಿಯನ್ನು ತೆಗೆದುಕೊಳ್ಳಿ. ನಿಮ್ಗೆ ಎಷ್ಟು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಅಕ್ಕಿ ಮತ್ತು ಬೆಲ್ಲವನ್ನು ನೀವು ತೆಗೆದುಕೊಂಡು ಹೋಗಿ, ಪ್ರತಿ ಬುಧವಾರ ನೀವು ಗಣೇಶನಿಗೆ ಕೊಡೋದ್ರಿಂದ, ಅಂದರೆ ಒಂದು 5 ವಾರ, 9 ವಾರ, ನಿಮ್ದೊಂದು ಸ್ವಲ್ಪ ಕಷ್ಟದ ಕೆಲಸ ಇತ್ತು ಅಂದರೆ 9 ವಾರ ಮಾಡ್ಕೊಳ್ಳಿ. ಈಗ ಹೆಚ್ಚಿನ ಮಟ್ಟದಲ್ಲೂ ಮಾಡ್ಕೋಬೋದು, 21 ವಾರನೂ ಮಾಡ್ಕೋಬೋದು, ತೊಂದರೆ ಇಲ್ಲ. ಮಿನಿಮಮ್ ಅಂದರೆ ಒಂದು 5 ವಾರನಾದರೂ ಮಾಡ್ಕೊಳ್ಳಿ. ಆ ರೀತಿ ಒಂದು ಗಣೇಶನ ಮುಂದೆ ಒಂದು ಗರಿಕೆ ಇಟ್ಟು ನಮಸ್ಕಾರ ಮಾಡಿಕೊಂಡು, ಸಂಕಲ್ಪ ಮಾಡಿಕೊಂಡು, ಅಕ್ಕಿ ಬೆಲ್ಲವನ್ನು ಹಿಂದಿನ ದಿವಸನೇ ಸಿದ್ಧತೆ ಮಾಡಿ ಗಣೇಶನ ಮುಂದೆ ಇಟ್ಟಿರಿ. ನೀವು ತೆಗೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ಗರಿಕೆ ಇಟ್ಟು ಗಣೇಶನಿಗೆ ನಮಸ್ಕಾರ ಮಾಡಿಕೊಂಡು, ನಾನು ಇದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಸಂಕಲ್ಪ ಮಾಡಿಕೊಂಡು ನಾನು ಅಕ್ಕಿ ಬೆಲ್ಲವನ್ನು ದೇವಸ್ಥಾನಕ್ಕೆ ಒಪ್ಪಿಸ್ತಾ ಇದ್ದೇನೆ ಅಂತ ನೀವು ಅಂದ್ಕೊಂಡು ನೀವು ತೆಗೆದುಕೊಂಡು ಹೋಗಿ ನೀವು ಕೊಟ್ಟು ಬನ್ನಿ. ನಿಮ್ಮ ಏನೇ ಒಂದು ಅಡೆತಡೆಗಳಿದ್ರೂ ಕೂಡ ಅವೆಲ್ಲವೂ ನಿವಾರಣೆ ಆಗಿ ನಿಮ್ಮ ಕೆಲಸವು ಸರಾಗವಾಗಿ ನಡೆಯುತ್ತದೆ. ಇದರ ಜೊತೆಲಿ ಒಂದು ವಿಶೇಷವಾಗಿ ನೀವು ಒಂದು ಮಂತ್ರವನ್ನು ಕೂಡ ಹೇಳಿಕೊಳ್ಳಬೇಕಾಗುತ್ತದೆ. ನಿಮಗೆ ಮಂತ್ರ ಅಂದರೆ ಗೊತ್ತಿರುವಂಥದ್ದೇ, ಓಂ ಗಂ ಗಣಪತಾಯ ನಮಃ ಅಂತೇಳಿ. ಅದು ತುಂಬ ಬಾರಿ, ಅದು ಎನಿ ಟೈಮ್ ನಾವು ಹೇಳ್ಕೊಳ್ತಾನೆ ಇರ್ತೀವಿ. ಮತ್ತೊಂದು ಶುಕ್ಲಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಧ್ಯಾಯೇ ವಿಘ್ನೋಪಶಾಂತಿ ಅಂತ ಹೇಳ್ಕೊಳ್ತಾ ಇರ್ತೀವಿ. ಅದರ ನಂತರದಲ್ಲಿ ಈ ಮಂತ್ರ ತುಂಬ ವಿಶೇಷವಾದದ್ದು. ಅದು ಯಾವ ರೀತಿ ಅಂತಂದರೆ, ಈ ಮಂತ್ರ ಹೇಳಿಕೊಳ್ಳುವಂಥ ಸಂದರ್ಭದಲ್ಲೇ ನೀವು ಗಣೇಶನಿಗೆ ಕೆಂಪು ಸಿಂಧೂರವನ್ನು ಅರ್ಪಣೆ ಮಾಡಿ ಗರಿಕೆಯನ್ನಿಟ್ಟು ನೀವು ಈ ಒಂದು ಮಂತ್ರವನ್ನು ಹೇಳಿಕೊಳ್ಳಬೇಕು. ಸಿಂಧೂರಂ ಶೋಭನಂ ರಕ್ತಂ ಸೌಭಾಗ್ಯಂ ಸುಖವರ್ಧನಂ ಶುಭದಂ ಕಾಮದಂ ಚೈವ ಸಿಂಧೂರಂ ಪ್ರತಿಗೃಹತಂ. ಆ ರೀತಿಯಾಗಿ ನೀವು ಆ ಮಂತ್ರವನ್ನು ಕೊನೆಯ ಪಕ್ಷ ಒಂದು 11 ಬಾರಿ 21 ಬಾರಿನಾದರೂ ನೀವು ಹೇಳ್ಕೊಂಡು ಗಣೇಶನಲ್ಲಿ ನೀವು ನಿಮ್ಮ ಒಂದು ಕೋರಿಕೆ ಕೇಳ್ಕೊಳ್ಳಿ. ನನಗೆ ಈ ಥರ ಸಂಕಷ್ಟ ಇದೆ, ನನಗೆ ಈ ಥರ ತೊಂದರೆಗಳಿದೆ, ಒಂದು ಹಣದ ಸಮಸ್ಯೆನೇ ಆಗಿರ್ಬೋದು, ಸಾಲದ ಸಮಸ್ಯೆನೇ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ಈಗ ನಿಮ್ಮದು ಒಂದು ಸಂತಾನಾಪೇಕ್ಷೆ ಉಳ್ಳವರಾಗಿರ್ಬೋದು, ಏನೇ ಒಂದು ಕಾರಣಗಳಿದ್ರೂ ಕೂಡ ನೀವು ಗಣೇಶನಿಗೆ ಒಂದು ಸಿಂಧೂರ ಮತ್ತು ಗರಿಕೆಯನ್ನು ಇಟ್ಟು, ಹಾಗೆ ಒಂದು ಕೆಂಪು ದಾಸವಾಳ, ಇಷ್ಟೊಂದು ನೀವು 3 ವಸ್ತುಗಳನ್ನು ಇಡಲೇಬೇಕು. ಇಟ್ಬಿಟ್ಟು ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ವಿಶೇಷ ಪೂಜೆ, ವಿಶೇಷ ದೀಪಾರಾಧನೆ ಆ ಥರ ಏನೂ ಇಲ್ಲ. ಪ್ರತಿ ಬುಧವಾರ ನೀವೇನು ಪೂಜೆ ಮಾಡ್ತೀರೋ ಆ ಸಂದರ್ಭದಲ್ಲಿ ಗಣೇಶನಲ್ಲಿ ನೀವು ಒಂದು ವಸ್ತುಗಳನ್ನು ಅರ್ಪಣೆ ಮಾಡಿ ಈ ಒಂದು ಮಂತ್ರಗಳನ್ನು ನೀವು ಒಂದು 21 ಬಾರಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ಒಂದು ಕೋರಿಕೆ ಕೂಡ ಈಡೇರ್ತಾ ಹೋಗುತ್ತದೆ. ಹಾಗೆಯೇ ಗಣೇಶನಿಗೆ ಈಗ ಪ್ರಿಯವಾದ ಹೂವುಗಳು ಅಂತ ಬಂದಾಗ ಕೆಂಪು ದಾಸವಾಳ, ಅದ್ರ ಜೊತೆಯಲ್ಲಿ ಕಣಗಲೆ ಹೂವು ನಿಮಗೆ ಗೊತ್ತಿರುವಂಥದ್ದು, ಪ್ರತಿಯೊಂದು ಮನೆಗಳ ಮುಂದೆನೂ ಕೂಡ ಹಾಕ್ತಾ ಇರ್ತಾರೆ. ಆ ಕಣಗಲೆ ಹೂವು ಕೂಡ ಸೌಭಾಗ್ಯ ಮತ್ತು ವಿದ್ಯಾ ಪ್ರಾಪ್ತಿಗೋಸ್ಕರ ಕಣಗಲೆ ಹೂವನ್ನು ಕೂಡ ಉಪಯೋಗಿಸ್ಕೊಳ್ತಾರೆ. ಇನ್ನು ಮಲ್ಲಿಗೆ ಹೂವು ಶುದ್ಧತೆ ಮತ್ತು ಭಕ್ತಿಯ ಸಂಕೇತವಾಗಿರುತ್ತದೆ. ಸೇವಂತಿಗೆ ಅಂದರೆ ಎಲ್ಲ ದೇವರುಗಳಿಗೂ ಕೂಡ ಸುಲಭವಾಗಿ ದೊರೆಯುವಂಥ, ಪೂಜೆಗೂ ಕೂಡ ಯೋಗ್ಯವಾಗಿರುವಂಥ ಹೂವಾಗಿರುತ್ತದೆ ಸೇವಂತಿಗೆ ಹೂವು. ಆಮೇಲೆ ಗಣೇಶನ ಪೂಜೆಯಲ್ಲಿ ನಾವು ಇಡಲೇಬೇಕಾದಂಥ ಹೂವುಗಳು ಅಂತ ಬಂದಾಗ ಗರಿಕೆ ಪ್ಲಸ್ ಕೆಂಪು ದಾಸವಾಳ, ಜೊತೆಯಲ್ಲಿ ನಿಮಗೆ ಸಿಕ್ಕರೆ ಇದು ಏನಪ್ಪ ಅಂದರೆ ಎಕ್ಕದ ಹೂವು ಸಿಕ್ಕರೆ, ಯಾಕಂದರೆ ಯಾವಾಗಲೂ ಕೂಡ ಅದು ವರ್ಷ ಪೂರ್ತಿ ಸಿಗೋದು ಕಷ್ಟ, ಹಾಗಾಗಿ ಸಿಕ್ಕಾಗ ಇಡ್ಬೋದು. ಆದರೆ ಗರಿಕೆ ಮತ್ತು ಕೆಂಪು ದಾಸವಾಳ ಮಾತ್ರ ಗಣೇಶನಿಗೆ ತುಂಬ ಪ್ರಿಯವಾದದ್ದು. ನಿಮ್ಮ ಕೋರಿಕೆ ಬೇಗನೆ ಈಡೇರಲು ಇವೆರಡು ಅಂದರೆ ಗರಿಕೆ ಮತ್ತು ದಾಸವಾಳ ಮಾತ್ರ ಮರೆಯೋದಕ್ಕೆ ಹೋಗಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನೀವು ಮನೆಯಲ್ಲೂ ಮಾಡಿಕೊಳ್ಳುವಂಥ ಒಂದು ಪರಿಹಾರ, ಜೊತೆಗೆ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೂಡ ಮಾಡಿಕೊಳ್ಳುವಂಥ ಪರಿಹಾರದ ಬಗ್ಗೆ ಇವತ್ತು ವಿಶೇಷವಾಗಿ ಮಾಹಿತಿ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಅನುಕರಣೆ ಮಾಡಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಸೊ ಇವತ್ತು ನಮಗೆ ತಿಳಿಸ್ಕೊಟ್ಟಿರೋಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.